ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ನೋಡಿ, ನಾನು ಕಾರಲ್ಲಿ ಜರ್ನಿ ಮಾಡ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನು ಮಾಡ್ತೀನಿ ಅನ್ನೋ ಕುತೂಹಲ ನಿಮಗೂ ಇದೆ, ಹೇಳಬೇಕು ಅನ್ನೋ ಕುತೂಹಲ ನನಗೂ ಇದೆ. ಇದು ಮಾಘ ಮಾಸ. ಮಾಘ ಮಾಸ, ಕಾರ್ತೀಕ ಮಾಸ ಸ್ನಾನಕ್ಕೆ ಬಹಳ ಶ್ರೇಷ್ಠವಾದದ್ದು. ಅದೇನು ನೀವು ದಿನ ಸ್ನಾನ ಮಾಡಲ್ವಾ ಅನ್ನೋ ನಿಮಗೆ ಕುತೂಹಲ ಬರ್ಬೋದು. ದಿನ ಸ್ನಾನ ಮಾಡ್ತೀವಿ, ಆದರೆ ನದಿಗಳಲ್ಲಿ ಸ್ನಾನ ಮಾಡೋದಕ್ಕೆ ಮಾಘ ಮಾಸ ಮತ್ತು ಕಾರ್ತೀಕ ಮಾಸ ಶ್ರೇಷ್ಠ. ಯಾಕೆ ಇನ್ನು ಬಾಕಿ ಯಾವ ತಿಂಗಳು ಶ್ರೇಷ್ಠ ಅಲ್ವಾ ಅಂತ ನಿಮಗೆ ಪ್ರಶ್ನೆ ಉದ್ಭವ ಆಗ್ಬೋದು. ನಿಜ, ಇದು ವೈಜ್ಞಾನಿಕವಾಗಿಯೂ ಮತ್ತು ನಮ್ಮ ಹಿಂದೂ ಧರ್ಮದ ಧಾರ್ಮಿಕತೆಯಲ್ಲಿಯೂ ಉಲ್ಲೇಖವಾಗಿರುವಂತೆ ಮಾಘ ಮಾಸ ಮತ್ತು ಕಾರ್ತೀಕ ಮಾಸ ಬಹಳ ನದಿಗಳಿಗೆ ಸ್ನಾನ ಮಾಡಲು ಬಹಳ ಶ್ರೇಷ್ಠವಾದದ್ದು. ಅದರಲ್ಲೂ ಈ ಮಾಘ ಪೌರ್ಣಮಿ, ಕಾರ್ತೀಕ ಪೌರ್ಣಮಿ ನಮ್ಮ 7 ಜನ್ಮಗಳ ಪಾಪಗಳನ್ನು ಕಳೆಯುತ್ತೆ ಅನ್ನೋದು ಒಂದು ಉಲ್ಲೇಖ. ಮಾಘ ಪುರಾಣದಲ್ಲೂ ಕಾರ್ತೀಕ ಪುರಾಣದಲ್ಲೂ ಉಲ್ಲೇಖ ಆಗಿದೆ. ನಿಮಗೆ ಯಾರಾದರೂ ಓದಿಲ್ಲ ಅಂದರೆ ಮಾಘ ಪುರಾಣನ ಮತ್ತು ಕಾರ್ತೀಕ ಪುರಾಣ, ವೈಶಾಖ ಮಾಸದ ಪುರಾಣ, ಈಗ ಒಂದೊಂದು ತಿಂಗಳಿಗೂ ಒಂದೊಂದು ಪುರಾಣಗಳಿದ್ದಾವೆ. ಅದನ್ನು ಓದಿದ್ರೆ ನಿಮಗೆ ಅರ್ಥ ಆಗುತ್ತೆ. ಹೌದು, ಹಾಗಾದ್ರೆ ಇನ್ನು ಬಾಕಿ ತಿಂಗಳಲ್ಲಿ ಯಾಕೆ ಸ್ನಾನ ಮಾಡಬಾರ್ದು, ಇದೆರಡೇ ತಿಂಗಳು ಯಾಕೆ ಶ್ರೇಷ್ಠ ಅನ್ನೋದು ಪ್ರಶ್ನೆ ನಿಮಗೆ ಉದ್ಭವ ಆಗಿದ್ರಲ್ಲಿ ಮುಂದೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮ್ಮ ಗೊಂದಲಕ್ಕೆ, ನಿಮ್ಮಲ್ಲಿ ಉದ್ಭವಿಸಿರುವ ಪ್ರಶ್ನೆಗಳಿಗೆ ನಾನು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಉತ್ತರವನ್ನು ಕೊಡ್ತಾ, ವಿವರಣೆಯನ್ನು ಕೊಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ದಯಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ. ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗ್ತಾ ಸಂತೋಷದಿಂದ ನಾನು ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ನೋಡ್ತೀರಾ ಅಲ್ವಾ? ಜೈ ಗಣೇಶ. ಮಾಘ ಹುಣ್ಣಿಮೆಯ ಪ್ರಯುಕ್ತ ನೋಡಿ, ತುಂಬ ಜನ ಬಂದಿದ್ದರು ದೇವಸ್ಥಾನಕ್ಕೆ, ನದಿಗೆ ಸ್ನಾನಕ್ಕೆ. ಹೌದು, ಮಾಘ ಮಾಸದಲ್ಲಿ, ಕಾರ್ತೀಕ ಮಾಸದಲ್ಲಿ ಯಾಕೆ ಈ ನದಿ ಸ್ನಾನ ಮಾಡ್ತಾರೆ ನಿಮಗೂ ಗೊತ್ತಾಗಲಿಲ್ವಾ ಇಷ್ಟ ತನಕ? ಹೇಳ್ತೀನಿ ಕೇಳಿ. ಯಾಕೆ ಅಂದರೆ, ವೈಶಾಖ ಮಾಸದಲ್ಲಿ ಬೇಸಿಗೆ, ನದಿಯೆಲ್ಲ ಬತ್ತೋಗಿರುತ್ತೆ. ಜ್ಯೇಷ್ಠ ಮಾಸದಲ್ಲಿ ಮಾನ್ಸೂನ್ ಅಂದರೆ ನೈಋತ್ಯ ಮುಂಗಾರು ಪ್ರಾರಂಭ ಆಗುತ್ತೆ, ಮಳೆಗಾಲ ಶುರು ಆಗುತ್ತೆ ಜೋರಾಗಿ. ಇನ್ನು ಆಷಾಢದಲ್ಲಿ, ಶ್ರಾವಣದಲ್ಲಿ ನದಿ, ಕೆರೆ, ಕಟ್ಟೆಗಳೆಲ್ಲ ತುಂಬಿ ಹರಿಯುತ್ತೆ. ನದಿನಲ್ಲಿ ರಜೋಗುಣ ಹೆಚ್ಚಾಗಿರುತ್ತೆ. ಅಂದರೆ ಏನು ರಜೋಗುಣ ಅಂತಂದ್ರೇನು? ಒಂದು ಶೂರತ್ವ. ಏನು ಇವಾಗ ನಾವು ಯೌವನದಲ್ಲಿ ತುಂಬಿದ್ದಾಗ ಓಡ್ತೀವಿ ನೋಡಿ, ಹಾಗೆ ಯೌವನ ತುಂಬಿರುತ್ತೆ ನದಿಗಳಿಗೆ. ಯಾರೇ ಇಳಿದ್ರು ರಭಸವಾಗಿ ಅವ್ರನ್ನ ಕೊಚ್ಕೊಂಡು ಹೊಟ್ಟೋಗ್ಬಿಡುತ್ತೆ. ನೀವು ಕೇಳಿರ್ಬೋದು, ಆಗಸ್ಟಲ್ಲಿ, ಜುಲೈನಲ್ಲೆಲ್ಲ ನದಿಗಳಲ್ಲಿ ಹೋದವ್ರಿಗೆ ಹೆಂಗೆ ಕೊಚ್ಕೊಂಡು ಹೋಗಿದ್ದಾರೆ ಅಂತ. ಈ ರಭಸ ಇರೋದರಿಂದ, ನದಿಗಳಲ್ಲಿ ಆ ಶೂರತ್ವ ಇರೋದರಿಂದ ಅದಕ್ಕೆ ಏನು ಮಾಡ್ತಾರೆ, ರಜೋಗುಣ ಹೆಚ್ಚಿರುತ್ತೆ ನದಿನಲ್ಲಿ. ಸೊ ಆದ್ದರಿಂದ ಆ ಮಾಸಗಳನ್ನು ನದಿ ಸ್ನಾನ ನಿಷಿದ್ಧ ಮಾಡಿದ್ರು. ಇನ್ನು ಅಕ್ಟೋಬರ್ ಕಳೀತಾ ಇದ್ದಂಗೆ ಮಳೆ ಕಡಿಮೆ ಆಗುತ್ತೆ, ನದಿಗಳು ಶಾಂತವಾಗ್ತಾ ಹೋಗುತ್ತೆ. ಸೊ ಕಾರ್ತೀಕ ಮಾಸ ಪ್ರಾರಂಭ ಆಗುತ್ತೆ. ನದಿ ಸ್ನಾನಕ್ಕೆ ಶ್ರೇಷ್ಠ. ಕಾರ್ತೀಕ ಹುಣ್ಣಿಮೆಯಂತೂ ಬಹಳ ಶ್ರೇಷ್ಠ ನದಿ ಸ್ನಾನಕ್ಕೆ. ಯಾಕೆಂದರೆ ಕಾರ್ತೀಕ ಮಾಸದಲ್ಲಿ ತುಲಾ ಮಾಸ ಪ್ರಾರಂಭ ಆಗಿ ಕಾರ್ತಿಕ ಹುಣ್ಣಿಮೆ ಬರೋವರೆಗೂ ದಕ್ಷಿಣ ದೇಶದ ನದಿಗಳಲ್ಲಿ ಗಂಗಾ ಮಾತೆ ಇರ್ತಾಳೆ. ಸೊ ಆದ್ದರಿಂದ ಕಾರ್ತಿಕ ಹುಣ್ಣಿಮೆ ನದಿ ಸ್ನಾನಕ್ಕೆ ಬಹಳ ಶ್ರೇಷ್ಠವಾಗಿರುತ್ತೆ. ಇನ್ನು ಮಾಘ ಮಾಸ, ಬೇಸಿಗೆ ಪ್ರಾರಂಭ ಆಗೋಗಿರುತ್ತೆ. ಪುಷ್ಯ ಮಾಸ ಕಳೆದು ನೀವೇ ನೋಡ್ತಾ ಇದ್ದೀರಲ್ಲ, ನದಿ ನೀರು ನಾವು ಆರಾಮಾಗಿ ಕೂತ್ಕೊಂಡು ಜಪ ತಪ ಸ್ನಾನವನ್ನು ಮಾಡಿ ನಮ್ಮ ಮನಃಶಾಂತಿಯನ್ನು ಕಂಡ್ಕೋಬೋದು. ಮತ್ತು ನಮಗೆ ನೀವೇನಾದರೂ ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣೋರಿಗೆ, ಆರೋಗ್ಯದಲ್ಲಿ ಏರುಪೇರಿರೋರಿಗೆ ಈ ಮಾಘ ಸ್ನಾನ ಬಹಳ ಶ್ರೇಷ್ಠವಾದದ್ದು. ಅವರು ಪ್ರತಿಯೊಂದರಲ್ಲೂ ತಮ್ಮ ಉನ್ನತಿಯನ್ನು ಕಾಣ್ತಾ ಹೋಗ್ತಾರೆ. ಆದ್ದರಿಂದ ನಮ್ಮ ಪೂರ್ವಜರು, ಋಷಿ ಮುನಿಗಳು ಮಾಘ ಸ್ನಾನ ಮತ್ತು ಕಾರ್ತೀಕ ಸ್ನಾನವನ್ನು ನದಿ ಸ್ನಾನಗಳಿಗೆ ಶ್ರೇಷ್ಠ ಅಂತಂದರು. ನಾನು ಸಹ ನನ್ನ ಸ್ನೇಹಿತರೊಡನೆ, ನಮ್ಮ ಜೈ ಗಣೇಶ ಬಳಗದ ಸ್ನೇಹಿತರೊಡನೆ ನದಿ ಸ್ನಾನಕ್ಕೆ ಪ್ರತಿ ತಿಂಗಳು ಹುಣ್ಣಿಮೆಯಲ್ಲಿ ಬರ್ತೀನಿ, ನದಿ ಸ್ನಾನ ಮಾಡ್ತೀನಿ. ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಎಲ್ಲವನ್ನು ಪಾರಾಯಣ ಮಾಡ್ತೀವಿ. ಮೂಲ ಮಂತ್ರ, ಬೀಜಾಕ್ಷರಿ ಮಂತ್ರಗಳನ್ನ ಜಪ ಮಾಡ್ತೀವಿ. ಲೋಕ ಸಮಸ್ತ ಸುಖಿನೋ ಭವಂತು ಅಂತ ನಾವು ಮಾತ್ರ ಚೆನ್ನಾಗಿರೋದಲ್ಲ, ನಮ್ಮ ಸುತ್ತಮುತ್ತಲಿನ
ಊರಿನವರು, ನಮ್ಮ ಜೊತೆ ಇರೋರು, ನಮ್ಮ ಈ ಪ್ರಪಂಚದಲ್ಲಿ ವಾಸವಾಗಿರ್ತಕ್ಕಂಥ ಎಲ್ಲ ಜನರು ಸಂತೋಷವಾಗಿ ಆರೋಗ್ಯವಾಗಿ ಇರಬೇಕು. ಕೆಟ್ಟ ಬುದ್ಧಿಯನ್ನು ಹೋಗಲಾಡಿಸ್ಬೇಕು. ಅವರ ತಲೆಯಿಂದ ಕೆಟ್ಟ ಯೋಚನೆಗಳು ಹೋಗಲಾಗಬೇಕು. ಒಳ್ಳೆಯ ಬುದ್ಧಿ ತುಂಬ್ಕೋಬೇಕು. ನಾನು ನನ್ನದು ಅನ್ನೋದು ಇವತ್ತಿನ ಇದರಲ್ಲಿ ಹೆಚ್ಚಾಗಿದೆ. ಅದೆಲ್ಲ ಹೋಗಲಾಡಿಸಬೇಕು ಅಂತಂದರೆ ನಾವು ಈ ಥರ ಆಧ್ಯಾತ್ಮಿಕದ ಕಡೆಗೆ ಹೋಗಿ ಧಾರ್ಮಿಕ ಕಾರ್ಯಗಳನ್ನ ನಾವು ಕೈಗೊಂಡಾಗ ನಿಮ್ಮ ತಲೆಯಲ್ಲಿ, ನಿಮ್ಮ ಚಿತ್ತದಲ್ಲಿ ಶಾಂತಿ ಮೂಡಿ ಬರುತ್ತೆ. ನಾನು ನನ್ನ ಸ್ನೇಹಿತರು ನದಿಯಲ್ಲಿ ಕೂತ್ಕೊಂಡು ದೇವಿಯನ್ನು ಆಹ್ವಾನ ಮಾಡಿ ಪ್ರಾರ್ಥನೆಯನ್ನು ಮಾಡ್ತಾ ಲಲಿತಾ ಸಹಸ್ರನಾಮವನ್ನು ಮಾಡಿ ನಂತರ ಜಪವನ್ನು ಮಾಡಿದ್ವಿ. ಎಷ್ಟು ಆನಂದಕರವಾಗಿತ್ತು ಅಂತಂದರೆ, ಸಮಸ್ತ ಲೋಕ ಸುಖಿನೋ ಭವಂತು, ಎಲ್ಲ ಜನರು ಒಳ್ಳೆಯದಾಗಿರಲಿ, ನಾವು ಮಾತ್ರ ಅಲ್ಲ ಎಲ್ಲರೂ ಒಳ್ಳೆಯದಾಗಿದ್ದರೆ ನಮಗೂ ಅದರಿಂದ ಒಳ್ಳೆಯದಾಗುತ್ತೆ ಅನ್ನೋದೇ ನನ್ನ ಮನೋಭಿಲಾಷೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾಘ ಸ್ನಾನ ಮಾಡದೆ, ಇವತ್ತು ಮಾಘ ಹುಣ್ಣಿಮೆ ದಿನ ಸ್ನಾನ ಮಾಡೋಕ್ಕಾಗದೇ ಇರೋರು 28ನೇ ತಾರೀಕು ಅಮಾವಾಸ್ಯೆಯವರೆಗೂ ಮಾಘ ಸ್ನಾನ ಇರುತ್ತೆ. ಹೋಗಿ ಮಾಘ ಸ್ನಾನ ಮಾಡಿ ಎಲ್ಲರ ಪಾಪಗಳನ್ನು ಕಳೆದು ಜಗದೀಶ್ವರಿ ಒಳ್ಳೆಯದನ್ನು ಮಾಡಲಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಉದ್ದಟತನ ತೋರೋರು, ಅಸಡ್ಡೆ ತೋರೋರನ್ನ ನೀವು ಕರೆಯೋಕ್ಕೆ ಹೋಗ್ಬೇಡಿ. ನಾನಾ ಪ್ರಶ್ನೆಗಳನ್ನ ಕೇಳೋರನ್ನ ನೀವು ಕರ್ಕೊಂಡು ಹೋಗಬೇಡಿ. ಇದರಲ್ಲಿ ಇಂಟ್ರೆಸ್ಟ್ ಇರೋರನ್ನ ನೀವು ಕರ್ಕೊಂಡು ಹೋಗಿ ಮಾಡಿಸಿ, ಒಳ್ಳೆಯದಾಗಲಿ. ಯಾಕೆಂದರೆ ಯಾವುದಕ್ಕೂ ನಾವು ಒತ್ತಾಯ ಮಾಡಬಾರ್ದು. ನಮಗಿಷ್ಟ ಆಯಿತಾ ನಾವು ಹೋಗಬೇಕು. ನಮ್ಮ ಜೊತೆ ಇಷ್ಟ ಇರೋರನ್ನ ಆ ಜಗನ್ಮಾತೆನೇ ಕರೆಸ್ತಾಳೆ ಅನ್ನೋದು ನನ್ನ ಒಂದು ಅನುಭವ. ನೋಡಿ, ನನ್ನ ಸ್ನೇಹಿತರು ಬರ್ತಾರೆ ಪ್ರತಿ ತಿಂಗಳು, ನಾವು ಮಾಡ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಅಭೀಷ್ಟ. ಎಲ್ಲರಿಗೂ ನೆರವೇರಲಿ. ನದಿ ಸ್ನಾನ ಮಾಡಿ ಜಗನ್ಮಾತೆ ನಿಮಿಷಾಂಬೆಯ ದೇವರ ದರ್ಶನಕ್ಕೆ ಹೋದ್ವಿ. ಬಹಳ ರಶ್ ಇತ್ತು. ಇವತ್ತು ಮಾಘ ಪೌರ್ಣಮಿ ಅಲ್ವಾ. ಕಳೆದ ಪುಷ್ಯ ಪೌರ್ಣಮಿಯಲ್ಲಿ ಇಂಥ ರಶ್ ಇರಲಿಲ್ಲ ಕಳೆದ ಮಾಸ. ಈ ಮಾಸ ಮಾಘ ಪೌರ್ಣಮಿ, ಅದರಿಂದ ತುಂಬ ರಶ್ ಇತ್ತು. ನಾವು 100 ರೂಪಾಯಿ ಟಿಕೆಟನ್ನು ತಗೊಂಡು ಒಳಗಡೆ ದೇವಿ ದರ್ಶನಕ್ಕೆ ಹೋದ್ವಿ. ನೋಡಿ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ದೇವಿ ದರ್ಶನ ಆಯಿತು. ಹಾಗೆ ಪ್ರಸಾದವು ಸೇವನೆಯನ್ನು ಮಾಡಿದ್ವಿ. ನಾನು ಮೊಸರನ್ನು ಮಾತ್ರ ತಗೊಂಡೆ, ಬಾತು ತಗೊಳ್ಳಿಲ್ಲ. ಮಾಘ ಸ್ನಾನ ಮಾಡದೇ ಇರೋರು ದಯಮಾಡಿ ಹೋಗಿ ಮಾಘ ಸ್ನಾನ ಮಾಡಿ. ವಿಡಿಯೋ ಇಷ್ಟ ಆದವರು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೋತ್ಸಾಹ ಹೀಗೆ ಮುಂದುವರಿತಾ ಇದೆ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಗಣೇಶ. ನಮಸ್ಕಾರಗಳು. ಮಾಘ ಪೌರ್ಣಿಮೆಯ ಈ ಶುಭ ದಿನ ಎಲ್ಲರಿಗೂ ಜಗನ್ಮಾತೆ ಒಳ್ಳೆಯದನ್ನು ಮಾಡಲಿ. ಜೈ ಗಣೇಶ.